ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ. ಇವತ್ತಿನ ಒಂದು ರೊಟ್ಟಿ, ಒಳ್ಳೆಯ ಒಂದು ಮಸಾಲ ರೊಟ್ಟಿ ಮಾಡೋಣ. ಇವತ್ತು ಮಸಾಲ ರೊಟ್ಟಿ ಮಾಡೋದಕ್ಕೆ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಒಂದು ಅರ್ಧ kg ಅಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಆಮೇಲೆ ನಾನಿಲ್ಲಿ ಕಡಲೆ ಬೀಜನ ಹುರಿದಿಟ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ, ಸಿಪ್ಪೆ ತೆಗೆದುಬಿಟ್ಟು ಈ ಥರ. ಆಮೇಲೆ ಸ್ವಲ್ಪ ಒಂದೆರಡು ಸ್ಪೂನ್ ಕಡಲೆಬೇಳೆ, ಕೊತ್ತಂಬರಿ ಮತ್ತು ಸಬ್ಬಕ್ಕಿ ಸೊಪ್ಪು ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಒಂದು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲನೂ ಹಾಕಿ ರೊಟ್ಟಿ ಇದಕ್ಕೆ ಹಸಿ ಹಿಟ್ಟಿಗೆ ಹಾಕೊಳ್ಳೋಣ. ಎಲ್ಲ ಕಟ್ ಮಾಡಿರೋದೆಲ್ಲನೂ. ಈ ಸಬ್ಬಕ್ಕಿ ಸೊಪ್ಪು ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ. ಇದೊಂದು ಮಸಾಲ ರೊಟ್ಟಿ. ಎಲ್ಲ ಅದಕ್ಕೊಂದು ಸ್ವಲ್ಪ ಜೀರಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಅದು ಹಿಟ್ಟಿಗೆಲ್ಲ ಹೊಂದ್ಕೊಳ್ಳೋಂಗೆ ಫಸ್ಟೇ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡಿ ನೀಟಾಗಿ. ಚೆನ್ನಾಗಿ ಅಡಿಲೆಲ್ಲ ಹಿಟ್ಟಿರುತ್ತಲ್ವ, ಎಲ್ಲ ಹೊಂದ್ಕೊಳ್ಳೋಂಗೆ. ಈ ಒಂದು ರೊಟ್ಟಿ ಮೊಸರು ಜೊತೆಗೆ, ಚಟ್ನಿ, ಕಾಯಿ ಚಟ್ನಿ ಜೊತೆಗೆ, ಟೊಮೆಟೊ ಗೊಜ್ಜು ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಕಾಂಬಿನೇಷನ್ ಇದೆ ಇದು. ನೀರು ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ತಿಂತಾಯಿದ್ರೆ ತಿನ್ನಬೇಕು ಅನಿಸುತ್ತೆ ಈ ಒಂದು ಮಸಾಲ ರೊಟ್ಟಿ. ಮಾಡ್ತಾಯಿದ್ರೇ ಎಷ್ಟು ಘಮ ಘಮ ಅಂತಿರುತ್ತೆ. ಸಬ್ಬಕ್ಕಿ ಸೊಪ್ಪಲ್ವ, ಇದು ತುಂಬ ರುಚಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗಂತೂ ಮಾಡಿಬಿಟ್ಟು ತುಪ್ಪ ಹಾಕ್ಕೊಟ್ರೆ ತಿಂತಾ ಇರ್ತಾರೆ ಚೆನ್ನಾಗಿ. ಬೆಣ್ಣೆ ಇದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ. ನೋಡಿ, ಹಿಟ್ಟು ರೆಡಿಯಾಗಿದೆ. ನೋಡಿ, ಈ ಥರ ಉಂಡೆಗಳನ್ನ ಮಾಡೋ ಥರ. ತುಂಬ ಗಟ್ಟಿಯಾಗಿ ಕಲಿಸ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ತೆಳ್ಳಗೆ ಇರಲಿ, ಸಾಫ್ಟಾಗಿ. ಇವಾಗ ರೊಟ್ಟಿ ಸೀಟ್ ತೊಗೊಂಡಿದ್ದೀನಿ ನಾನು. ನೋಡಿ, ಇದು ರೊಟ್ಟಿ ಸೀಟು. ಇದು ತವ ಮೇಲೆ ಹಾಕಿದ್ರೂ ಸೀದೋಗಲ್ಲ, ಆ ಥರ ಸೀಟು ಇದು. ಎಷ್ಟು ದಿನ ಆದ್ರೂ ಯೂಸ್ ಮಾಡ್ಬೋದು ತೊಳ್ಕೊಂಡು. ಇವಾಗ ನಾನು ಹಿಟ್ಟು ಒಂದೆರಡು ಚಪಾತಿ ಆಗೋಷ್ಟು ಹಿಟ್ಟನ್ನ ತೊಗೊಂಡು ತಟ್ತಾಯಿದ್ದೀನಿ. ನೀವು ಎಷ್ಟು ತೆಳ್ಳಗೆ ಬೇಕಾದ್ರೂ ತೊಟ್ಕೊಬೋದು, ಎಷ್ಟು ದಪ್ಪಾಗಿ ಬೇಕಾದ್ರೂ ತೊಟ್ಕೊಬೋದು. ತೊಟ್ಬಿಟ್ಟು ಹಾಗೇ ತವ ಮೇಲೆ ಹಾಕ್ಬಿಟ್ಟು ಅದು ಚೆನ್ನಾಗಿ ಬೇಯೋ ಗಂಟನೂ ಎತ್ತೇ ಇದ್ರೂ ಏನು ತೊಂದರೆ ಇಲ್ಲ, ಏನು ಸೀದೋಗಲ್ಲ ಇದು ರೊಟ್ಟಿ ಸೀಟು. ಈ ಥರ ರೊಟ್ಟಿ ಸೀಟ್ ತೊಗೊಳ್ಳಿ, ಸಿಗುತ್ತೆ ಅಂಗಡೀಲಿ, ಆನ್ಲೈನಲ್ಲೆಲ್ಲ. ತವ ಕಾಯೋಕೆ ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ಅದ್ರ ಮೇಲೆ ಒಂಚೂರು ಎಣ್ಣೆ ಹಾಕ್ಕೊಂಡು ತವ ಮೇಲೆ ಹಾಕಿದ್ರೂ ಆಗುತ್ತೆ, ಇದ್ರ ಮೇಲೆ ರೊಟ್ಟಿ ಮೇಲೆ ಹಾಕಿದ್ರೂ ಆಗುತ್ತೆ. ಇವಾಗ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಮೇಲೆ. ನೋಡಿ, ತವ ಕಾದಿದೆಯಲ್ಲ, ಇವಾಗ ಅದ್ರ ಮೇಲೆ ಹಾಕ್ಕೊಂಡು ಅದಾಗದೇ ಅದು ಬರುತ್ತೆ. ಎಲ್ಲ ಬೆಂದಾದಮೇಲೆ ಹಾಗೇ ಎಳ್ಕೊಬೋದು ಅದನ್ನು. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ಲೈಕನನ್ನು ಕ್ಲಿಕ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ವಿಡಿಯೋ ನೋಡಿಕೊಂಡು ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನೀವು ಕೂಡ ರುಚಿಯಾಗಿ ನಾನು ಹಾಕೋ ಅಡುಗೆ ನೋಡಿಕೊಂಡು ಮನೇಲಿ ಮಾಡ್ತಾಯಿರಿ. ಹೇಗಿದೆ ಅಂತ ಟೇಸ್ಟ್ ಹೇಳ್ತಾಯಿರಿ. ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗ ಉಲ್ಟಾ ಹಾಕ್ಕೊಳ್ಳೋಣ. ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ತುಂಬ ದಪ್ಪ ಊರಿನಲ್ಲಿ ಬೇಯಿಸೋಕೆ ಹೋಗಬೇಡಿ, ಸೀದೋಗ್ಬಿಡ್ತದೆ. ಮತ್ತು ಮತ್ತೆ ಇನ್ನೊಂದು ರೊಟ್ಟಿ ತೊಟ್ಕೊಳ್ತಾ ಇದ್ದೀನಿ, ಅದ್ರಲ್ಲಿ ಬೇಯ್ತಾ ಇರುತ್ತೆ. ಈ ಕಡೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಎರಡು ಕಡೆ ಆಗಿದೆ. ಕಡಲೆ ಬೀಜ ಹಾಕೋದ್ರಿಂದ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿಗೆ. ಕಡಲೆ ಬೇಳೆನೂ ಕೂಡ ಸಾಫ್ಟ್ ಆಗುತ್ತೆ ಅದು ಕಲಸಿದ ತಕ್ಷಣ. ಏನು ಬಾಯಿಗೇನು ಹಾರ್ಡಾಗಿ ಏನು ಸಿಗಲ್ಲ ಅದು. ಇವಾಗ ಕಾಯಿ ಚಟ್ನಿ ಮಾಡೋದಕ್ಕೆ ತೆಂಗಿನಕಾಯಿ, ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ. ಕರಿಬೇವು ತುಂಬ ಚೆನ್ನಾಗಿ ಸ್ಮೆಲ್ ಕೊಡುತ್ತೆ. ಆಮೇಲೆ ಸ್ವಲ್ಪ ಹುರ್ಗಡ್ಲೆ ಹಾಕ್ಕೊಳ್ಳೋಣ. ಒಂದು ಅರ್ಧ ಬಟ್ಲಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಆ ಕಡೆ ರೊಟ್ಟಿ ರೆಡಿ ಆಗ್ತಾಯಿದೆ, ಈ ಕಡೆ ಚಟ್ನಿ ರೆಡಿ ಮಾಡ್ಕೊಬಿಡೋಣ. ಬೆಳಗಿನ ತಿಂಡಿಗಲ್ವ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಆ ಕಡೆ ಒಂದು ಈ ಕಡೆ ಒಂದು ಮಾಡಲೇಬೇಕಲ್ವ, ಬೇಗ ಬೇಗ ಆಗಲಿ ಅಂತ ನುಣ್ಣಗೆ ರುಬ್ಕೊಳ್ಳೋಣ. ಚಟ್ನಿ ರೆಡಿ ಆಗುತ್ತೆ. ಚಟ್ನಿ ರುಬ್ಕೊಳ್ಳೋಣ. ನುಣ್ಣಗೆ ರುಬ್ಕೊಳ್ಳಿ, ಚಟ್ನಿಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ರೊಟ್ಟಿ ರೆಡಿಯಾಗಿದೆ, ಚಟ್ನಿ ಕೂಡ ರೆಡಿಯಾಗಿದೆ. ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಮೇಲೆ ತುಪ್ಪ ಹಾಕ್ಕೊಂಡು
ಈ ಒಂದು ಮಸಾಲ ರೊಟ್ಟಿ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.